ನಮ್ಮ ದೇಶದಲ್ಲಿ ಪ್ರತಿ 15 ನಿಮಿಷಕ್ಕೆ ಒಂದು ರೇಪ್ ಕೇಸ್ ರಿಜಿಸ್ಟರ್ ಆಗುತ್ತೆ. ವಿಧಾನಸೌಧದಲ್ಲಿ ನಿಮ್ಮಿಂದ ಅತ್ಯಾಚಾರ ತಡೆಯೋದಕ್ಕಾಗಿಲ್ಲ ಅಂದ್ರೆ ಅದನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ನಮ್ಮ ದೇಶದಲ್ಲಿ ಈ ರೇಪ್ ಕಲ್ಚರ್, ಅತ್ಯಾಚಾರದ ಸಂಸ್ಕೃತಿ ಯಾಕಿಷ್ಟು ಕಾಮನ್ ಆಗ್ತಾ ಇದೆ? ನಿರ್ಭಯ, ನಂದಿನಿ, ಪ್ರಿಯಾಂಕಾ ರೆಡ್ಡಿ ಇವರೆಲ್ಲರಲ್ಲೂ ಕಾಮನ್ ಏನು ಗೊತ್ತಾ? ಇವರೆಲ್ಲರನ್ನು ಗ್ಯಾಂಗ್ ರೇಪ್ ಮಾಡಿ ಹತ್ಯೆ ಮಾಡಿರೋದು, ಅದು ಕ್ರೂರವಾಗಿ ಹತ್ಯೆ ಮಾಡಿರೋದು. ಇವು ಇಷ್ಟೇನಾ? ಅಲ್ಲ, ನಿರ್ಭಯದಿಂದ ಅಭಯದವರೆಗೂ ಲಕ್ಷಾಂತರ ರೇಪ್ ಕೇಸ್ಗಳು ರಿಜಿಸ್ಟರ್ ಆಗಿವೆ. ವಿಲ್ ಶಾಕ್ ಟು ನೋ ದಟ್ ನಮ್ಮ ದೇಶದಲ್ಲಿ ಪ್ರತಿ 15 ನಿಮಿಷಕ್ಕೆ ಒಂದು ರೇಪ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಪ್ರತಿ ವರ್ಷ ಆನ್ ಆನ್ ಆವರೇಜ್ ಆಗಿ 32,000 ರೇಪ್ ಕೇಸ್ಗಳು ರಿಜಿಸ್ಟರ್ ಆಗ್ತವೆ. ಇನ್ನು ರಿಜಿಸ್ಟರ್ ಆಗದೆ ಇರುವಂಥ ಕೇಸ್ಗಳು ಅದೆಷ್ಟು? ಯಾವ ದೇಶದಲ್ಲಿ ತಾನು ನಡೆದಾಡುವಂಥ ಈ ನೆಲವನ್ನ ಭೂಮಾತೆ ಅಂತ ಕರೀತಾನೋ, ತಾನು ಕುಡಿಯುವಂಥ ಈ ನೀರನ್ನ ಗಂಗಾ ಮಾತೆ ಅಂತ ಕರೀತಾನೋ, ತಾನು ಉಸಿರಾಡುವಂಥ ಈ ಗಾಳಿಯನ್ನ, ಈ ಮರವನ್ನ ಪ್ರಕೃತಿ ಮಾತೆ ಅಂತ ಕೈ ಮುಗಿತಾನೆ. ಆದ್ರೆ ಅದೇ ದೇಶದಲ್ಲಿ ಹೆಣ್ಣಿನ ಮೇಲೆ ಕ್ರೂರವಾಗಿ ಅತ್ಯಾಚಾರ ನಡೀತಾ ಇವೆ. ಹಾಗಾದ್ರೆ ಬನ್ನಿ, ಈ ಅತ್ಯಾಚಾರ ಅಂದ್ರೆ ಏನು? ಮನುಷ್ಯ ಯಾಕೆ ಈ ಕ್ರೂರವಾದ ಕೃತ್ಯವಾದಂಥ ಅತ್ಯಾಚಾರ ಮಾಡ್ತಾನೆ? ನಮ್ಮ ದೇಶದಲ್ಲಿ ಈ ರೇಪ್ ಕಲ್ಚರ್, ಅತ್ಯಾಚಾರದ ಸಂಸ್ಕೃತಿ ಯಾಕಿಷ್ಟು ಕಾಮನ್ ಆಗ್ತಾ ಇದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನನೇ ಈ ವಿಡಿಯೋ. ಇಲ್ಲಿ ರೇಪ್ನ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಹೋಗಿದ್ವಿ. ಇದು ಅರ್ಥ ಆಗ್ಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಅಷ್ಟಕ್ಕೂ ಈ ಅತ್ಯಾಚಾರ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಎ ಕಿಲ್ಲಿಂಗ್ ಎ ಕ್ಯಾರೆಕ್ಟರ್ ಆಫ್ ಎ ವುಮೆನ್. ಆಕೆಯ ಆಚಾರ್ಯವನ್ನು ಹತ್ಯೆ ಮಾಡುವುದು. ಆದರೆ ಲಾ ಏನು ಹೇಳುತ್ತಂದ್ರೆ, IPC ಸೆಕ್ಷನ್ 375 ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಆಕೆ ಅನುಮತಿ ಇಲ್ಲದೆ ಆಕೆ ಮೇಲೆ ಬಲವಂತವಾಗಿ ಲೈಂಗಿಕ ಕ್ರಿಯೆ ಮಾಡಿದ್ರೆ, ಅಥವಾ ಆಕೆ ಅನುಮತಿ ಇರುತ್ತೆ ಆದರೆ ಆಕೆಗೆ ನಿಶೆ ಬರುವಂಥ ಯಾವುದೇ ಪದಾರ್ಥವನ್ನು ಕೊಟ್ಟು ಆಕೆಯ ಮೇಲೆ ಬಲವಂತವಾಗಿ ಲೈಂಗಿಕ ಕ್ರಿಯೆ ಮಾಡಿದ್ರೆ ಅದನ್ನು ಅತ್ಯಾಚಾರ ಅಂತ ಕರೀತಾರೆ. ಇದಕ್ಕೆ ರಿಲೇಟ್ ಆಗುವಂತೆ ಫ್ರಾನ್ಸಲ್ಲಿ ಒಂದು ಘಟನೆ ಆಗುತ್ತೆ. 71 ವರ್ಷದ ಮಹಿಳೆ ಸ್ವಂತ ಗಂಡನೇ ಪ್ರತಿದಿನ ಡ್ರಗ್ಸ್ ಇರುವಂಥ ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಸತತ 10 ವರ್ಷ 71 ಜನ 200 ಸಾರಿ ಅತ್ಯಾಚಾರ ಮಾಡ್ತಾರೆ. ಐ ರಿಪೀಟ್, 10 ವರ್ಷ 71 ಜನ 200 ಸಾರಿ ಅತ್ಯಾಚಾರ ಮಾಡ್ತಾರೆ. ಪೊಲೀಸರು ಒಂದ್ಸಾರಿ ದಂಗಾಗಿ ಹೋಗ್ತಾರೆ. ಅವ್ನ ಫೋನಲ್ಲಿ ಅಭಿಜನ ಒಂದು ಫೈಲಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ 20,000 ಫೋಟೋಸ್ ಮತ್ತು ವಿಡಿಯೋಸ್ಗಳು ಸಿಗ್ತವೆ. ಮನುಷ್ಯ ಅತ್ಯಾಚಾರ ಮಾಡೋದಕ್ಕೆ, ರಾಕ್ಷಸನಾಗಿ ಬದಲಾಗೋಕ್ಕೆ ಎಕ್ಸಾಕ್ಟ್ಲಿ ಇದೇ ಕಾರಣ ಅಂತ ಹೇಳೋಕ್ಕಾಗಲ್ಲ. ಆದರೂ ಕೆಲವೊಂದು ಸ್ಟಡೀಸ್ಗಳು ಹೇಳೋ ಪ್ರಕಾರ ಈ ಮನುಷ್ಯನಲ್ಲಿ ಕಾಗ್ನಿಟಿವ್ ಡಿಸಾರ್ಡರ್ಸ್ ಅಂತ ಒಂದು ಸಿಂಪ್ಟಮ್ಸ್ ಇರುತ್ತೆ. ಇಲ್ಲಿ ಆ ವ್ಯಕ್ತಿ ತನ್ನ ಯೋಚನೆಗೆ ತಕ್ಕಂತೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊತ ಹೋಗ್ತಾನೆ. ಸೈಕಾಲಜಿಸ್ಟ್ ಆದಂಥ ರಜತ್ ಮಿಶ್ರಾ ಅವರು ಈ ರೇಪಿಸ್ಟ್ಗಳ ಸೈಕಾಲಜಿನ ಸ್ಟಡಿ ಮಾಡೋದಕ್ಕೆ ಅವ್ರುಗಳ ಇಂಟರ್ವ್ಯೂ ಮಾಡ್ತಾರೆ. ಅದರಲ್ಲಿ ಮದುವೆ ಆದಂಥ ಒಬ್ಬ ರೇಪಿಸ್ಟು 15 ವರ್ಷದ ಹುಡುಗಿನ ರೇಪ್ ಮಾಡಿರ್ತಾನೆ. ಯಾಕೆ 15 ವರ್ಷದ ಹುಡುಗಿ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಆಕೆ ನನ್ನ ಮುಂದೆ ಹೋಗ್ತಾ ಇದ್ಲು, ಸಡನ್ ಆಗಿ ಒಂದು ಕ್ಷಣ ನಿಂತ್ಕೊಂಡ್ಲು, ಆಮೇಲೆ ಮುಂದೆ ಹೋದ್ಲು. ಇಲ್ಲಿ ಅವನ ಪ್ರಕಾರ ಆಕೆ ನಿಂತಿರೋದ ಕಾರಣ ಆಕೆಗೆ ಅವನಂದ್ರೆ ಇಷ್ಟ, ಅವನಿಂದ ಏನೋ ಬೇಕಾಗಿದೆ, ಆದ್ರೆ ಈ ಸೊಸೈಟಿಯ ನಾರ್ಮ್ಸ್ ನಿಂದ ಆಕೆ ಮುಂದೆ ಹೋದ್ಲು, ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ನಾನು ರೇಪ್ ಮಾಡಿದೆ ಅಂತ ಹೇಳ್ತಾನೆ. ಎಕ್ಸಾಕ್ಟ್ಲಿ ಇಲ್ಲಿ ಅವನ ತಲೆಯಲ್ಲಿರುವಂತ ಆ ಯೋಚನೆಯನ್ನ ಆ ಪರಿಸ್ಥಿತಿಗೆ ಲಿಂಕ್ ಮಾಡಿದ್ದಾನೆ. ಲಿಂಕ್ ಮಾಡಿ ಆ ಯೋಚನೆಗೆ ತಕ್ಕಂತೆ ಆ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂತ ಹೋಗಿದ್ದಾನೆ. ಅರ್ಥ ಆಗಿರೋ ರೀತಿಯಲ್ಲಿ ಅವನು ಕೆಲಸ ಮಾಡಿದ್ದಾನೆ ಅಥವಾ ಕ್ರಿಯೆ ಮಾಡಿದ್ದಾನೆ. ಇಲ್ಲಿ ಅತ್ಯಾಚಾರ ಆಗೋದಕ್ಕೆ ಕಾಮನ್ ಒಂದು ಭಾವನೆ ಅಷ್ಟೇ ಅಲ್ಲ, ಇಲ್ಲಿ ಬೇರೆ ಬೇರೆ ಭಾವನೆಗಳ ಲೇಯರ್ಗಳು ಆ್ಯಡ್ ಆಗ್ತಾ ಹೋಗ್ತವೆ. ಅದು ಕೋಪ ಇರ್ಬೋದು, ಅದು ಅಹಂಕಾರನೂ ಇರ್ಬೋದು. ಆದರೆ ಕೋಪ, ಅಹಂಕಾರ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದರೆ ಯಾವಾಗ ಈ ಕಾಮದ ಜೊತೆ ಎಕ್ಸ್ಟ್ರೀಮ್ ಆಗಿರುವಂಥ ಕೋಪ, ಎಕ್ಸ್ಟ್ರೀಮ್ ಆಗಿರುವಂಥ ಅಹಂಕಾರ, ಸೆಕ್ಸ್ ಫ್ಯಾಂಟಸಿ, ಅದ್ರ ಜೊತೆ ಅವನ ಯೋಚನೆಗೆ ತಕ್ಕಂತೆ ಪರಿಸ್ಥಿತಿ ಲಿಂಕ್ ಆದಾಗ ಅವಾಗ ಈ ಮನುಷ್ಯನ ಪ್ರಾಣಿ ರಾಕ್ಷಸನಾಗಿ ಬದಲಾಗ್ತಾ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡ್ತಾನೆ. ಅವನಲ್ಲಿರುವಂತಹ ಕೆಟ್ಟ ಭಾವನೆಗಳನ್ನ ಆಕೆಯ ಮೇಲೆ ವಿಪರೀತವಾಗಿ ಮತ್ತೆ ವಿಚಿತ್ರವಾಗಿ ಹಿಂಸೆ ಕೊಡೋ ಮೂಲಕ ಆ ಪ್ಲೆಜರ್ನ ಅನುಭವಿಸ್ತಾ ಹೋಗ್ತಾನೆ. ಈ ಅತ್ಯಾಚಾರ, ಈ ಹೆಸರಲ್ಲೇ ಒಂದು ಭಯಾನಕವಾದ ಹಿಂಸೆ ಇದೆ. ಈ ಹೆಸರಲ್ಲೇ ಒಂದು ಭಯಾನಕವಾದ ನರಕ ಯಾತನೆ ಇದೆ. ಈ ಹೆಸರಲ್ಲೇ ಒಂದು ಭಯಾನಕವಾದ ಕ್ರೂರ ಕೃತ್ಯ ಇದೆ. ಇದು ಎಷ್ಟು ಬೀಭತ್ಸಕವಾಗಿರುತ್ತಂದ್ರೆ, ನಾನು ಒಂದು ಸಣ್ಣ ಕಥೆ ಹೇಳ್ತೀನಿ ಕೇಳಿ. 23 ವರ್ಷದ ಹುಡುಗಿ, ಅದು ನೂರಾರು ಕನಸುಗಳಿರೋಂಥ ವಯಸ್ಸು, ಬಾಳಿ ಬದುಕಿ ಸಾಧನೆ ಮಾಡ್ಬೇಕಂತ ಇರೋ ವಯಸ್ಸು. ಆ ದಿನ ಅಮ್ಮನ ಪರ್ಮಿಷನ್ ಕೇಳ್ಕೊಂಡು ಸ್ನೇಹಿತನ ಜೊತೆ ಹೊರಗಡೆ ಹೋಗ್ತಾಳೆ. ಹಾಗೆ ಸುತ್ತಾಡ್ಬೇಕಾದ್ರೆ ಒಂದು ಸಿನಿಮಾದ ಪೋಸ್ಟರ್ ನೋಡ್ತಾರೆ. ಅದನ್ನ ನೋಡಿ ಸಿನಿಮಾಗೆ ಹೋಗ್ಬೇಕನ್ಸುತ್ತೆ. ಆಗ ಇಮಿಡಿಯೇಟ್ ಆಗಿ ಅಮ್ಮನಿಗೆ ಕಾಲ್ ಮಾಡಿ, ಅಮ್ಮ ಇವತ್ತು ಬರೋದು ಲೇಟ್ ಆಗುತ್ತೆ, ಸಿನಿಮಾಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾಳೆ. ಇಬ್ರು ಸಿನಿಮಾಗೆ ಹೋಗ್ತಾರೆ. ಸಿನಿಮಾ ಮುಗಿದ್ಮೇಲೆ ಹೊರಗಡೆ ಬರ್ತಾರೆ. ಅಷ್ಟೊತ್ತಿಗಾಗ್ಲೇ ರಾತ್ರಿ 9 ಗಂಟೆ ಆಗಿರುತ್ತೆ. ಆ ಟೈಮ್ಗೆ ಮನೆಗೆ ಹೋಗೋದಕ್ಕೆ ಯಾವುದೇ ಬಸ್ಸನ್ನು ಇರೋದಿಲ್ಲ. ಆಗ ಒಂದು ಆಟೋ ಬರುತ್ತೆ. ಆಟೋದ ಹತ್ರ ಕೇಳ್ತಾರೆ, ಅಣ್ಣ ಈ ಏರಿಯಾಗೆ ಬರ್ತೀರಾ ಅಂತ. ಆಟೋದವ್ರು ಹೇಳ್ತಾರೆ, ಇಲ್ಲ ಇಷ್ಟು ದೂರ ಎಲ್ಲ ಬರೋದಕ್ಕಾಗಲ್ಲ, ಇದೇ ರೂಟಲ್ಲೇ ನನ್ನ ಮನೆ ಇರೋದು, ನನ್ನ ಮನೆವರೆಗೂ ನಿಮ್ಮನ್ನು ಬಿಡ್ತೀನಿ, ಅಲ್ಲಿಂದ ನೀವು ಬೇರೆ ವೆಹಿಕಲ್ನ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಬೇರೆ ವೆಹಿಕಲ್ ಸಿಗ್ಬೋದಂತ ಇವರಿಬ್ರು ಆಟೋದಲ್ಲಿ ಹೋಗ್ತಾರೆ. ಹಾಗೆ ಆಟೋದಲ್ಲಿ ಹೋಗ್ತಾ ಹೋಗ್ತಾ ಒಂದು ಬಸ್ ಸ್ಟಾಪ್ ಸಿಗುತ್ತೆ. ಆ ಬಸ್ ಸ್ಟಾಪಲ್ಲಿ ಯಾವುದೇ ಬಸ್ಸನ್ನು ಇರೋದಿಲ್ಲ. ಅದಕ್ಕೆ ಇವರು ಮುಂದಿನ ಬಸ್ ಸ್ಟಾಪಲ್ಲಿ ಬಿಡಿ ಅಂತ ಕೇಳ್ತಾರೆ. ಆಯಿತು ಅಂತ ಮುಂದಿನ ಬಸ್ ಸ್ಟಾಪಿಗೆ ಹೋಗ್ತಾರೆ. ಅಲ್ಲಿ ಸ್ವಲ್ಪ ವೆಹಿಕಲ್ಗಳ ಮೂಮೆಂಟ್ ಇರುತ್ತೆ. ಅಲ್ಲೇ ಇಬ್ರು ಇಳ್ಕೊತಾರೆ. ಅಮ್ಮ ಮನೆಯಿಂದ ಕಾಲ್ ಮಾಡ್ತಾ ಇರ್ತಾರೆ, ಇನ್ನು ಎಷ್ಟೊತ್ತಾಗುತ್ತೆ, ಲೇಟ್ ಆಯಿತು, ಬೇಗ ಬಾ ಅಂತ.
ಆಗ ಬಸ್ ಸ್ಟ್ಯಾಂಡಾಗ ದೂರದಲ್ಲಿ ಒಂದು ವೈಟ್ ಕಲರ್ ಬಸ್ಸಲ್ಲಿ 6 ಜನ ಗಂಡ್ಮಕ್ಳು ಇಳಿಯೋದು ಹತ್ತೋದು ಮಾಡ್ತಾ ಇರ್ತಾರೆ. ಯಾಕಂದ್ರೆ ಆ ಬಸ್ಸಲ್ಲಿ ಜನ ಇದ್ದಾರಂತ ಪ್ರಾಜೆಕ್ಟ್ ಮಾಡೋದಕ್ಕೆ ತೋರ್ಸೋದಕ್ಕೆ ಆ ಥರ ಮಾಡ್ತಾ ಇರ್ತಾರೆ. ಆಗ ಆ ಬಸ್ನಿಂದ ಒಬ್ಬ ಹುಡುಗ 18 ವರ್ಷಕ್ಕಿಂತ ಕಡಿಮೆ ಇರೋನು ಇವ್ರ ಹತ್ರ ಬರ್ತಾನೆ. ಅಕ್ಕ ಬಸ್ ಹೋಗ್ತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಹೇಳಿ, ನಾವು ಡ್ರಾಪ್ ಮಾಡ್ತೀವಿ ಅಂತ. ಆಗ ಹುಡುಗಿಯ ಸ್ನೇಹಿತನಿಗೆ ಸ್ವಲ್ಪ ಯಾಕೋ ಹೋಗೋಕ್ಕೆ ಇಷ್ಟ ಇರೋದಿಲ್ಲ, ಒಂಥರ ಡೌಟಲ್ಲಿ ಇರ್ತಾನೆ. ಆದರೆ ಮನೆಯಿಂದ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಾ ಇರುತ್ತೆ, ರಾತ್ರಿ ಬೇರೆ ಆಗಿದೆ, ಹುಡುಗಿ ಬೇರೆ ಇದ್ದಾಳಂತ ಆ ಬಸ್ಸಲ್ಲಿ ಇಬ್ರು ಹೋಗ್ತಾರೆ. ಬಸ್ 1-2 ಕಿಲೋಮೀಟರ್ ದೂರ ಹೋದ್ಮೇಲೆ ಆ ಬಸ್ನ 2 ಡೋರ್ನ ಸೇರಿ ಎಲ್ಲ ಕಿಟಕಿಗಳನ್ನ ಕ್ಲೋಸ್ ಮಾಡ್ತಾರೆ. ಮೊದಲಿಗೆ ಅವಳ ಸ್ನೇಹಿತನಿಗೆ ಹೊಡಿತಾರೆ. ಅವನು ಕಿಟಕಿ ಹೊಡೆಯೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದ್ರೆ ಆಗೋದಿಲ್ಲ. ಆಗ ಈಗ ಕಷ್ಟಪಟ್ಟು ಬಸ್ನ ಮುಂದಿನ ಡೋರ್ ಹೊಡಿತಾನೆ. ಅಷ್ಟೊತ್ತಿಗಾಗ್ಲೇ ಅವನ ಮೇಲೆ ರಾಡ್ನಿಂದ ವಿಪರೀತವಾಗಿ ಹಲ್ಲೆ ಮಾಡಿದ್ರಿಂದ ಅವನು ಅಲ್ಲೇ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾನೆ. ಆ ಕಡೆ ಅಮ್ಮ ಕಾಲ್ ಮಾಡ್ತಾ ಇರ್ತಾರೆ, ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿರುತ್ತೆ. ಈ ಕಡೆ ಈ ಬಸ್ಸಲ್ಲಿ 5 ಜನ ಸೇರಿ ಆಕೆಯನ್ನ ಬಸ್ನ ಹಿಂಬದಿಗೆ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡೋಗಿ 5 ಜನ ಸೇರಿ ಪ್ಲಸ್ ಆ ಡ್ರೈವರ್ನ ಸೇರಿ ಸತತ 1 ಗಂಟೆ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ. ಅದು ಅಲ್ಲದೇನೆ ಅಲ್ಲಿರುವಂಥ ರಾಡ್ನಿಂದ ಆಕೆಯ ಪ್ರೈವೇಟ್ ಪಾರ್ಟಿಗೆ ಚುಚ್ತಾರೆ. ಈ ಕತೆ ಕೇಳಬೇಕಾದ್ರೆ ನನಗೆ ಒಂಥರ ಭಯ ಆಯಿತು. ಒಂದು ಸಾರಿ ನೀವೇ ಯೋಚನೆ ಮಾಡಿ, ಆ ಸ್ಥಿತಿಯಲ್ಲಿ ಆಕೆಗೆ ಎಂಥ ನರಕ ಅನುಭವಿಸಿರಬಾರ್ದು. ಎಲ್ಲ ಮುಗಿದಾದ್ಮೇಲೆ ಯಾವುದೇ ಬಟ್ಟೆ ಇಲ್ದೇನೆ ಅವರಿಬ್ಬರನ್ನ ನಡು ರಸ್ತೆಯಲ್ಲೇ ಬಿಸಾಕ್ ಹೋಗ್ತಾರೆ. ಅದಾದ್ಮೇಲೆ ಪೊಲೀಸರು ಮನೆಗೆ ಕಾಲ್ ಮಾಡ್ತಾರೆ. ಅಪ್ಪ ಅಮ್ಮ ಬಂದು ಮಗಳನ್ನ ನೋಡ್ತಾರೆ. ಮಗಳನ್ನ ತುಟಿ 2 ಭಾಗ ಆಗಿರುತ್ತೆ. ಈ ತುಟಿ ಇದೆಯಲ್ಲ 2 ಭಾಗ ಆಗಿರುತ್ತೆ. ಆ ಪರಿಸ್ಥಿತಿ ಹೇಳೋದಕ್ಕೆ ಶಬ್ದಗಳೇ ಸಾಲೋದಿಲ್ಲ. ಅದು ಅಷ್ಟು ಘನಘೋರವಾಗಿರುತ್ತೆ. ನಮ್ಮ ಸಮಾಜದಲ್ಲಿ ಈ ರೇಪ್ ಅನ್ನೋದು ಬರೋದಕ್ಕೆ ಹಲವಾರು ಕಾರಣಗಳಿವೆ. ಅದರಲ್ಲಿ ಮೊದಲನೇ ಕಾರಣನೇ ನಮ್ಮ ಸೊಸೈಟಿ, ಆ ಸೊಸೈಟಿಯ ಎನ್ವೈರನ್ಮೆಂಟ್, ಆ ಸೊಸೈಟಿಯ ಬಿಹೇವಿಯರ್. लड़कों का नशा करना गलत नहीं है, लड़कियों का नशा करना गलत है। अब देखिए, लड़का तो जाता है हर जगह, अकेला भी जाता है कहीं कमाने के लिए, मुंबई, कलकत्ता, मद्रास या विदेश। तो लड़कियां भी जा रही हैं आजकल। तो वही बात हुई, तभी तो ये सब हो रहा है। मेरे घर में भी लड़कियां हैं तो पूरे कपड़ा पहन के रहती है, चुन्नी रखती है, सलवार समीज पहनती है। और अगर अपने मर्जी से वो बोलेगी हम अपने मनपसंद का कपड़ा पहनेंगे तो आप नहीं पहनने दीजिएगा? नहीं चलेगा ही नहीं हमारे घर में। तो मतलब आपने औरतों को अपने घर के बांध के रखा हुआ है, तभी तो हमारे घर सेफ है। जबरदस्ती करके ही तो रेप होता है सर। जबरदस्ती कैसे हो जाएगा? मैं आपके सामने खड़ा हूँ, आप मेरे को कोई जबरदस्ती पकड़ कर थोड़ी ले जाएंगे। और जबरदस्ती नहीं हो सकता, ये उसका राजी प्यार भी चलता है। तालियां बेटा दोनों एक तरफ से बजती है, एक तरफ से नहीं बजेगी। रेप के केसेस में भी लड़कियों की गलती होती है। लड़कियों की भी तो कुछ गलती होगी, जब भी तो रेप होया है। रेप के केस में टीचर्स कहते हैं कि इसमें लड़की भी गलती करते हैं। लड़कियां लड़कों को देख के स्माइल करती है तो वो अगलों को ऐसे लगता है कि हमारी से आकर्षित हो रही है, इस वजह से रेप होता है। ಈ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೇನೆ ನಮ್ಮ ಸಮಾಜದ ಯೋಚನಾ ಶಕ್ತಿ, ಎಥಿಕಲ್ ಥಿಂಕಿಂಗ್ ಯಾವ ಕಡೆ ಹೋಗ್ತಾ ಇದೆ ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಇದು ಕೆಲವು ಜನ ಅಂತ ಹೇಳ್ಬೋದು, ಅಲ್ಲ ಈ ತರ ಯೋಚನೆ ಮಾಡೋರು ಹಲವು ಜನ ಇದ್ದಾರೆ. ಇದೇ ಪ್ರಾಕ್ಟಿಕಲ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮಗಳು ಹೊರಗಡೆಯಿಂದ ಮನೆಗೆ ಬಂದು ಅಮ್ಮ ನನ್ನನ್ನು ರೇಗಿಸ್ತಾ ಇದ್ದಾನು ಅಂತ ಮನೇಲಿ ಹೇಳಿದ್ರೆ, ಆಗ ಅವ್ರು ಹೇಳೋದೆ, ನೀನು ಅವ್ರ ಕಡೆ ಗಮನ ಕೊಡಬೇಡ, ನೀನು ಆ ಕಡೆ ಹೋಗ್ಬೇಡ, ನಿನ್ನ ಬಟ್ಟೆನ ಸರಿಗಾಕು, ನೀನು ಯಾರ ಜೊತೆ ಮಾತಾಡಬೇಡ, ಮನೆಗೆ ಬೇಗ ಬಾ. ಯಾಕೆ ಎಲ್ಲ ರಿಸ್ಟ್ರಿಕ್ಷನ್ಸ್ಗಳು? ಆದ್ರೆ ಗಂಡಸರಿಗೆಲ್ಲ ಇದು ಅಪ್ಲೈ ಆಗಲ್ಲ. ಯಾಕಂದ್ರೆ ನಾವು ಮೇಲ್ ಡಾಮಿನೇಟೆಡ್ ಸೊಸೈಟಿಯಲ್ಲಿ ಇದೀವಲ್ಲ. ಅವಳು ಹಾಕೋ ಬಟ್ಟೆ ಮೇಲೆ, ಅವಳು ಮನೆಗೆ ಬರುವಂತ ಟೈಮ್ ಮೇಲೆ, ಅವಳು ಯಾರ ಜೊತೆ ಮಾತಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಈ ಫ್ಯಾಕ್ಟರ್ಸ್ ಮೇಲೆ ಅವಳ ಮೇಲೆ ಅತ್ಯಾಚಾರ ಆಗುತ್ತೆ. ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ಆಕೆ ಕ್ಯಾರೆಕ್ಟರ್ ಡಿಸೈಡ್ ಆಗುತ್ತೆ. ಅಂದ್ರೆ ನಾವು ಯಾವ ಕಾಡಲ್ಲಿ ಬದುಕ್ತಾ ಇದೀವಿ ಅಂತ ನಮಗಂದ್ರೂ ಗೊತ್ತಾಗ್ತಿಲ್ಲ ಗುರು. ಒಂದ್ ವೇಳೆ ನಿರ್ಭಯ ಏನಾದ್ರೂ ಬದುಕಿದ್ರೆ ಇದೇ ಸೊಸೈಟಿ ಮಾತಿನಿಂದನೇ ಆಕಿನ ಚುಚ್ಚಿ ಕೊಲ್ತಾ ಇತ್ತು. ನಮ್ ಸೊಸೈಟಿ ಇರೋದೇ ಅದೇ ತರ. ಯಾಕಂದ್ರೆ ಯಥಾ ರಾಜ ಯಥಾ ಪ್ರಜಾ ಅನ್ನೋ ಹಾಗೆ ರಮೇಶ್ ಕುಮಾರ್ MLA ಇವರು ಮುಂಚೆ ಸ್ಪೀಕರ್ ಆಗಿದ್ರು. ವಿಧಾನಸೌಧದಲ್ಲೇ ನಿಮ್ಮಿಂದ ಅತ್ಯಾಚಾರ ತಡೆಯೋದಕ್ಕಾಗಿಲ್ಲ ಅಂದ್ರೆ ಅದನ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾರೆ. ಅದಕ್ಕೆ ಸ್ಪೀಕರ್ ಸೇರಿ ಅಲ್ಲಿರುವಂತ MLAಗಳು ನಗ್ತಾರೆ. ಇವ್ರುಗಳೇ ಸಮಾಜದ ಕನ್ನಡಿ ಇದ್ದಂಗೆ. ಅದಕ್ಕೆ ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಈ ಅತ್ಯಾಚಾರಕ್ಕೆ ಮುಖ್ಯವಾಗಿ ಕಾರಣನೇ ಈ ಸೊಸೈಟಿ. ಈ ಅತ್ಯಾಚಾರಕ್ಕೆ ಇನ್ನೊಂದು ಕಾರಣ ಇದೆ, ಅದೇ ಸೆಕ್ಸ್ ಎಜುಕೇಶನ್. ಜಾಸ್ತಿ ಜನ ಅಫೆಂಡ್ ಮಾಡಬಹುದು, ಇದ್ರ ಬಗ್ಗೆ ಯಾರು ಹೇಳಲ್ಲ, ಮನೆಯಲ್ಲಿ ಹೇಳಲ್ಲ, ಶಾಲೆಯಲ್ಲಿ ಹೇಳಲ್ಲ. ಆ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆಯಪ್ಪ, ಅದೊಂದು ದೊಡ್ಡ ಗಾರ್ಬೇಜ್ ಬಿಡಿ. ಇರೋ ಅಷ್ಟೋ ನಾಲೆಡ್ಜ್ ಆದ್ರೂ ಹೇಳಿಯಪ್ಪ ಅಂತಂದ್ರೆ ಟೀಚರ್ಸ್ ಅದನ್ನು ಹೇಳಲ್ಲ. ಯಾವುದು ಸೃಷ್ಟಿಯ ಆರಂಭಕ್ಕೆ ಕಾರಣ ಆಗುತ್ತೋ ಅಂತ ಪವಿತ್ರವಾದ ಜ್ಞಾನವನ್ನು ಹೇಳೋದಕ್ಕೆ ನಾವು ಅಸೂಯೆ ಪಡ್ತಾ ಇದೀವಿ. ಈ ಸೆಕ್ಸ್ ಎಜುಕೇಶನ್ ಏನಾದ್ರೂ ಕೊಟ್ಟಿದ್ರೆ ಯಾಕೆ ಬೆಳೀತಾ ನಮ್ಮ ದೇಹದಲ್ಲಿ ಚೇಂಜಸ್ ಆಗುತ್ತೆ? ಯಾಕೆ ಥಿಂಕಿಂಗ್ ಅಲ್ಲಿ ವೇರಿಗಳು ಆಗ್ತಾ ಇರ್ತವೆ? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಸರಿಯಾದ ವಯಸ್ಸಲ್ಲಿ ಸರಿಯಾಗಿ ಹೇಳಿಕೊಟ್ಟಿದ್ರೆ ಇವತ್ತು ಇಷ್ಟೊಂದು ರೇಪ್ಗಳು ಆಗ್ತಾ ಇದ್ದಿದ್ದಿಲ್ಲ. ಇದು ತಪ್ಪು ಅನ್ನೋದಿದ್ರೆ ಯಾಕೆ ಋಷಿಮುನಿಗಳು 100 ವರ್ಷಗಳ ಕಾಲ ಅದನ್ನ ಮೇಲೆ ರಿಸರ್ಚ್ ಮಾಡಿ ಅದನ್ನ ಡಾಕ್ಯುಮೆಂಟ್ ಮಾಡ್ತಾ ಇದ್ರು? ಯಾಕಂದ್ರೆ ನಮ್ಮ ಸೊಸೈಟಿಗೆ ಇದು ಇಂಪಾರ್ಟೆಂಟ್ ಅಂತ ತಾನೇ ಅದನ್ನ ಡಾಕ್ಯುಮೆಂಟ್ ಮಾಡ್ತಾನೆ ಬಂದಿರೋದು. ಇನ್ನು ಈ ಅತ್ಯಾಚಾರದಿಂದ ನಮ್ಮ ದೇಶದ ಎಕಾನಮಿಗೆ ಎಫೆಕ್ಟ್ ಆಗುತ್ತಾ ಅಂದ್ರೆ ನಂಬಲೇಬೇಕು. ಒಂದು ಸಣ್ಣ ಹಳ್ಳಿಯಿಂದ ಒಂದು ಹುಡುಗಿ
ಎಜುಕೇಶನ್ಗೋ ಅಥವಾ ಜಾಬಿಗೋ ಬೆಂಗಳೂರು ಅಂತ ದೊಡ್ಡ ಸಿಟಿಗೆ ಹೋಗ್ತಾಳೆ. ಅಲ್ಲಿ ಆಕೆ ಮೇಲೆ ಅತ್ಯಾಚಾರ ಆಗುತ್ತೆ. ಅಲ್ಲಿ ಅತ್ಯಾಚಾರ ಆದಂತ ಸುದ್ದಿ ಇಡೀ ಹಳ್ಳಿಗೆ ಹಬ್ಬುತ್ತೆ. ಆಗ ಇಡೀ ಆ ಹೆಣ್ಣಿನ ಜನರೇಷನ್ ಮೇಲೇನೆ ಎಫೆಕ್ಟ್ ಆಗುತ್ತೆ. ಆ ಊರಲ್ಲಿರುವಂಥ ಫ್ಯಾಮಿಲೀಸ್ಗಳು ಹೆಣ್ಣನ್ನ ಯಾವತ್ತೂ ಎಜುಕೇಶನ್ಗಾಗ್ಲಿ ಕೆಲಸ ಮಾಡೋದಕ್ಕಾಗ್ಲಿ ಹೊರಗಡೆ ಕಳ್ಸೋದಕ್ಕನೇ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಆಸ್ ಎ ಸೊಸೈಟಿ ಆಗಿ ಗೌರ್ಮೆಂಟ್ನ ಬಿಟ್ಬಿಡಿ. ಆಸ್ ಎ ಸೊಸೈಟಿಯಾಗಿ ಇದ್ರ ಬಗ್ಗೆ ನಾವು ಹೆಚ್ಚು ಮಾತಾಡಬೇಕಿದೆ. ಇದ್ರ ಬಗ್ಗೆ ಅವೇರ್ನೆಸ್ ತರೋದಕ್ಕೆ ನಮ್ಮಿಂದ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಇಲ್ಲಿ ನಾನು ಹೇಳಿರೋ ರೀತಿ ತಪ್ಪೋ ಸರಿಯೋ ಗೊತ್ತಿಲ್ಲ, ಆದ್ರೆ ಇದು ಪ್ರಾಕ್ಟಿಕಲ್. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.